ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ಎಲ್ಲ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸರ್ವೆ ಮಾಡಕ್ಕೆ ಹೋದಂತವರಿಗೆ ಪೊರಕೆ ತಗೊಂಡು ಹೊಡೆದಿದ್ದಾರೆ. ಭೂ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ರೈತರು ದಾಳಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿದ್ದ ಕಾರಿನ ಗಾಜು ಪುಡಿಪುಡಿಗೊಳಿಸಿದ್ದಾರೆ ರೈತರು. ಮೀಟರ್ ಬೇಕು, ಮೀಟರ್ ಭೂ ಸರ್ವೆಗೆ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸಿ ದಾಳಿಯನ್ನ ಮಾಡಿದ್ದಾರೆ. ಪೊರಕೆಗಳಿಂದ ದಾಳಿ ನಡೆಸಿದ್ದಾರೆ ಮಹಿಳೆಯರು. ಸರ್ವೆಗೆ ಬಂದವರಿಗೆ ಪೊರಕೆ ತಗೊಂಡೇ ಹೊಡೆದಿದ್ದಾರೆ. ರೈತರ ಆಕ್ರೋಶದಿಂದ ಈಗ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಪೊರಕೆ ಸೇವೆ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಏನಾಗ್ತಾ ಇದೆ ಘಟನಾ ಸ್ಥಳದಲ್ಲಿ? ಅರುಣ್, ಬಿಡದಿ ರೈತರ ಹೋರಾಟ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರಗೊಳ್ತಾ ಇರುವಂತದ್ದು. ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಸಾಕಷ್ಟು ಸುಮಾರು 480ಕ್ಕೂ ಅಧಿಕ ದಿನಗಳಿಂದ ಹೋರಾಟವನ್ನ ಮಾಡ್ತಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇವತ್ತು ಏನು JMC ಸರ್ವೆ ಮಾಡಲು ಬಂದಂತ ಅಧಿಕಾರಿಗಳಿಗೆ ಗ್ರಾಮಸ್ಥರು ಗೇರವ್ ಹಾಕಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಬಿಡದಿಯ ಒಂದು ಯೋಜನೆ ವ್ಯಾಪ್ತಿಯಲ್ಲಿರುವಂತಹ ಮಂಡಲಹಳ್ಳಿ ಗ್ರಾಮದಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು JMC ಸರ್ವೆ ಮಾಡಲಿಕ್ಕೆ ಬಂದ್ರು. ಆ ಒಂದು ಅಧಿಕಾರಿಗಳ ವಿರುದ್ಧ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಪೊರಕೆ ಏಟನ್ನ ನೀಡಿ ಇಲ್ಲಿಂದ ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ರೈತರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸದ್ಯ ಸಾಕಷ್ಟು ರೈತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ, ವಿರೋಧದ ನಡುವೆ ಕೂಡ JMC ಮಾಡ್ಲಿಕ್ಕೆ ಅಧಿಕಾರಿಗಳು ಬಂದಿದ್ರು. ಈಗ ಯಾವ ರೀತಿಯಾಗಿ ಅವ್ರು ತಡೆ ಹೊಡಿದ್ರಿ, ಏನ್ ಮಾಡಿದ್ರಿ? ಸರ್, ನಾವು ಲಾಸ್ಟ್ ಬುಧವಾರ ಹೋಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ನಾವು ಆಫೀಸಲ್ಲಿ ನಾವು ಬಾಲಕೃಷ್ಣ ಅವರು ಕರೆದಿದ್ರು ರೈತರನ್ನ, ಬನ್ನಿ ಸಭೆ ಮಾಡ್ತೀನಿ. ಏನು ಯಾಕೆ ಸಭೆ ಮಾಡಿದ್ರು ಅಂದ್ರೆ ಎಲ್ಲ ಮಾಧ್ಯಮದವರು ಕೇಳ್ತಾ ಇದ್ರು, ನೀವು ಶಾಸಕರು ಒಂದು ರೈತರ ಸಭೆ ಕರೆದಿಲ್ಲ, ಹೆಂಗೆ ಹೀಗೆ ಈ ಪ್ರೊಸೀಜರ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ಅದು ನೆಪ ಮಾತ್ರಕ್ಕೆ ಒಂದು ಸಭೆ ಕರೆದ್ರು. ನಾವು ರೈತರುಗಳು 25 ಆಳು ಅಂತ ಅಂದ್ರು. ಒಂದು 70 ಜನದಷ್ಟು ರೈತರು ಹೋಗಿದ್ದೋ. ನಾವು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸಭೆ ನಾವು ಇದ್ದೋ. ಅಲ್ಲಿ ನಾವು ರೈತರೆಲ್ಲ ಒಂದು ಮನವಿ ಕೊಟ್ಟು ಬಂದೋ, ಏನು ನೀವು ಇವಾಗ ಪರ ಯಾರಿದ್ದಾರೆ ಅವ್ರನ್ನ ಭೂಮಿ ತಗೊಳಕ್ಕೆ ನೀವು ರೆಡಿ ಇದ್ದೀರಿ, ನಾವು ವಿರೋಧ ಮಾಡ್ತಾ ಇದ್ದೀವಿ 480 ದಿವಸದಿಂದ, ನಾವು ಭೂಮಿ ಕೊಡಕ್ಕೆ ರೆಡಿ ಇಲ್ವಲ್ಲ. ನಾವು ಕೇಳೋದು ಒಂದೇನೇನೆ, ಅವ್ರಿಗೆ ಪಾಪ ಅಭಿವೃದ್ಧಿ ಇಲ್ಲ, ಅವರು ರೆಡ್ ಝೋನ್ ಲಿಫ್ಟ್ ಮಾಡಿ ಅಂತ ಕೇಳ್ತಾವ್ರೆ. ಅವ್ರು ಲಿಫ್ಟ್ ಮಾಡಬೇಕು ಅಂದರೆ ನಾವು ಅವ್ರ ಪರವಾಗಿ ನಿಂತು ಹೋರಾಟ ನಾವು ರೈತರುಗಳು ಮಾಡ್ತೀವಿ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ದು. ನಮ್ಮದೇನು ಒಂದು ಬೇಡಿಕೆ, ನಮ್ಮ ಭೂಮಿ ನಾವು ಕೊಡೋದಿಲ್ಲ. ನಾವು ಭೂಮಿ ಕೊಡಲ್ಲ ಅಂದಮೇಲೆ ಅವರು ಇವಾಗ ನೀವು ಯಾವುದೇ ರೀತಿಯ ಒಂದು JMC ಆಗಲಿ ಚೆಕ್ ವಿತರಣೆ ಆಗಲಿ ಮಾಡಬಾರ್ದು. ನಮಗೆ ಅದಕ್ಕೆ ಮುಂಚಿತವಾಗಿ CM ಅವ್ರ ಹತ್ರ ಒಂದು ಸಭೆ ಕರಿಬೇಕು ನಮ್ಮ ರೈತರದ್ದು ಅಂತ ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ಟು ಸರಿ ಅಂತ ಬಾಲಕೃಷ್ಣ ಅವರು ಒಪ್ಕೊಂಡವ್ರೆ ಶಾಸಕರು. ಇವಾಗ ಆ ಮಾತನ್ನ ಅವರು ನಮಗೆ ಕೊಟ್ಟ ಮೇಲೆ ಆಯಿತು, ನಮ್ಮೊಂದು ಸಭೆ ಕರೀತಾರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಂತ ನಾವು ಬಂದು, ಇವರು ಮುಚ್ಚುಮರೆಯಿಂದ ಬಂದು ಇವರು JMCಗಳನ್ನ ಒಪ್ಕೊಂಡಿರೋ ಜಮೀನುಗಳನ್ನ ಮಾಡ್ಕೋತಾ ಇರಲ್ಲ. ಈ ಶಾಸಕರು ಮಾಡೋ ಅಂತ ಕೆಲಸನ ಇದು ನಾವು ಇವಾಗ ವಿರೋಧ ಮಾಡಿದ್ದೀವಿ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ. JMCನ ತಡೆದಿದ್ದೀವಿ, ಅವನ್ನ ಇವಾಗ ನಮ್ಮ ಜಮೀನುಗಳಿಂದ ಓಡಿಸಿದ್ದೀವಿ. ಪರಕೆ ಇಟ್ಕೊಂಡು ಕೂತಿದ್ದೀರಿ, ಅಧಿಕಾರಿಗಳು ವಿರೋಧ ನಡುವೆ ಯಾಕೆ JMCಗೆ ಬಂದ್ರು ಅಂತ? 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ. ಯಾಕೆ ಬಂದರು ಅಂದರೆ ಬಂದಿದ್ರು ಸರ್, ನಾವು ಅದಕ್ಕೆ ಹೊಡೆಯೋಕ್ಕೆ ಎತ್ಕೊಂಡಿದ್ದೀವಿ. ಬಂದರೆ ಪರಕೆಲೆ ಹೊಡೆಯೋದು. ಯಾರೇ ಬಂದ್ರೂ ಅಧಿಕಾರಿಗಳು ಬಂದು ಇಲ್ಲಿ ನಮಗೆ ಏನೋ ತೀರ್ಮಾನ ಕೊಡಬೇಕು. ಕೊಡಲಿಲ್ಲ ಅಂದರೆ ನಾವು ಇದೇ ಕೆಲಸ, ಯಾವಾಗೂ ಇದೇ ಕೆಲಸ ಮಾಡ್ತಾ ಇರ್ತೀವಿ. 10 ಕೋಟಿ ನಾನು ಕೊಡ್ತೀನಿ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ